ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಮಂಜುಳರವರಿಗೆ ಅದ್ಭುತವಾದ ಧ್ಯಾನ ಜ್ಞಾನವನ್ನ ಹಂಚಲಿಕ್ಕೆ ಅತ್ಯುತ್ತಮವಾದ ವೇದಿಕೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಇಡೀ ಜಗತ್ತಿನ ಎಲ್ಲ ಧ್ಯಾನ ಬಂಧುಗಳಿಗೆ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಹಿಂದೆ ಜ್ಞಾನಕ್ಕಾಗಿ ಆಯ್ಕೆ ಮಾಡಿಕೊಂಡಂತ ಶಂಬಾಲ ಪುಸ್ತಕದ ಮುಂದುವರೆದ ಭಾಗ ಇವತ್ತಿನ ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ. ಶಂಬಾಲದಲ್ಲಿ ಇದುವರೆಗೆ ಶರೀರಗಳು, ಶಂಬಾಲದಲ್ಲಿ ವಾಸಿಸ್ಲಿಕ್ಕೆ ನಾವು ಪಡ್ಕೊಳ್ತಕ್ಕಂಥ ಗುಣಗಳು, ಅವುಗಳ ಬಗ್ಗೆ ಎಲ್ಲ ತಿಳಿತಾ ಬಂದ್ವಿ ಮಾಸ್ಟರ್ಸ್. ಇವತ್ತು ಅದರಲ್ಲಿ ಕುಂಡಲಿನಿ ಶಕ್ತಿ ಅನ್ನೋ ವಿಷಯದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಕುಂಡಲಿನಿ ಶಕ್ತಿ ಎಂದರೆ, ಈಗಾಗಲೇ ಈ ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಈ ವಿಷಯದ ಬಗ್ಗೆನೂ ಸಾಕಷ್ಟು ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದೇನೆ ಮಾಸ್ಟರ್ಸ್. ಆದ್ರೂ ಕೂಡ ಈ ಶಂಬಾಲ ಅನ್ನೋ ಪುಸ್ತಕದಲ್ಲಿ ಬಂದಿರತಕ್ಕಂಥ ವಿಷಯ ಆಗಿರೋದ್ರಿಂದ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಕುಂಡಲಿನಿ ಶಕ್ತಿ ಎಂದರೆ ಇಡೀ ವಿಶ್ವಕ್ಕೆ ಮೂಲವಾದ ಆಧಾರ ಶಕ್ತಿ ಅಂತ ಹೇಳಿ ಮಾಸ್ಟರ್ಸ್. ಪ್ರತಿ ಜೀವಿಯಲ್ಲಿಯೂ ಈ ಆಧಾರ ಶಕ್ತಿಯು ಸುಪ್ತವಾಗಿ ಇದ್ದು ತನ್ನ ಕಾರ್ಯ ನಿರ್ವಹಿಸುತ್ತಿರುತ್ತದೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಇರ್ತದೆ. ಆದ್ರೆ ಸುಪ್ತವಾಗಿದ್ದು ಸುಷುಪ್ತ ಸ್ಥಿತಿಯಲ್ಲಿ ಇರ್ತದೆ, ಅಂದ್ರೆ ನಿದ್ರಾ ಸ್ಥಿತಿಯಲ್ಲಿ ಇರ್ತದೆ. ಸುಪ್ತವಾಗಿ ಮತ್ತೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವರಲ್ಲಿ ಈ ಶಕ್ತಿಯನ್ನು ತಮ್ಮ ಸಾಧನೆ ಮೂಲಕ ಜಾಗೃತಗೊಳಿಸಿಕೊಂಡು ದೈವತ್ವದೆಡೆಗಿನ ತಮ್ಮ ಪ್ರಯಾಣಕ್ಕಾಗಿ ಬಳಸಿಕೊಳ್ಳುವ ಸಾಮರ್ಥ್ಯ ಅಡಗಿದೆ. ಈ ಕುಂಡಲಿನಿ ಶಕ್ತಿಯಲ್ಲಿ ಏನಿದೆ, ಇದನ್ನ ಯಾಕೆ ಜಾಗೃತ ಮಾಡ್ಕೊಳ್ಬೇಕು ಅಂದ್ರೆ ಮಾಸ್ಟರ್ಸ್, ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೋಗ್ಬೇಕಂದ್ರೆ ಇದನ್ನ ಜಾಗೃತ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಅನಿವಾರ್ಯ ಆಗಿದೆ ಮಾಸ್ಟರ್ಸ್. ಈ ಶಕ್ತಿಯನ್ನ ನಮ್ಮ ಸಾಧನೆಯ ಮೂಲಕ ಜಾಗೃತ ಮಾಡ್ಕೋಬೇಕು ಅಂದ್ರೆ ಹೇಗೆ ಅಂದ್ರೆ, ನಮ್ಮ ಸಾಧನೆಯ ಮೂಲಕ, ಧ್ಯಾನ ಜ್ಞಾನ ಸಾಧನೆ ಮೂಲಕ ಇದನ್ನ ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ನಿಮ್ಮ ಆಂತರ್ಯದೊಂದಿಗೆ ಅವಿನಾಭಾವ ಸಂಬಂಧ ಏರ್ಪಡುತ್ತದೆ. ಈ ಸಾಮರ್ಥ್ಯವನ್ನ ಪಡೆದಾಗ ನಮಗೇನಾಗ್ತದೆ ಅಂದ್ರೆ, ಇದರೊಂದಿಗೆ ನಮ್ಮ ಆಂತರ್ಯದೊಂದಿಗೆ, ನಮ್ಮ ಆತ್ಮದೊಂದಿಗೆ ನಮ್ಮ ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು ಏರ್ಪಡ್ತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಾಧನೆಯ ಮಹತ್ತರವಾದ ಮೆಟ್ಟಿಲು ಇದಾಗಿದೆ. ನಾವು ಉತ್ತಮವಾದ ಸಾಧನೆ ಮಾಡಿದೀವಿ ಅಂದ್ರೆ ಇದಕ್ಕೆ ಮಹತ್ತರವಾದ ಒಂದು ಮೆಟ್ಟಿಲನ್ನ ನಾವು ಏರಿದ ಹಾಗೆ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡಾಗ. ಅಂದರೆ ಇಲ್ಲಿ ನಡೆಯುವ ಪ್ರಕ್ರಿಯೆಯನ್ನು ಕೂಲಂಕುಷವಾಗಿ ಅರಿತರೆ ಸಾಧನೆಯ ಆದಿಯೂ ಸುಗಮವಾಗುತ್ತದೆ. ನಾವು ಈ ಕುಂಡಲಿನಿಯ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲೇ ಅಡಗಿದೆ. ಇದು ವಿಶ್ವದಲ್ಲಿ ಏನಿದೆಯೋ, ಬ್ರಹ್ಮಾಂಡದಲ್ಲಿರುವ ಶಕ್ತಿ ಇಲ್ಲಿದೆ, ಅದು ನನ್ನೊಳಗೆ ಇದೆ ಅನ್ನೋ ಈ ಪ್ರಕ್ರಿಯೆಯನ್ನು ಕೂಲಂಕುಷವಾಗಿ ನಾವು ಅರ್ಥಕೊಂಡಿದ್ದೇ ಆದ್ರೆ ನಾವು ಸಾಧನೆಯನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಮತ್ತೆ ಸಾಧನೆಯ ಹಪಾಹಪಿ ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಮಾಸ್ಟರ್ಸ್. ಅದಕ್ಕಾಗಿ ಈ ಪ್ರಕ್ರಿಯೆಯನ್ನ ಕೂಲಂಕುಷವಾಗಿ ವಿವರಿಸುತ್ತಿದ್ದಾರೆ ಇದರಲ್ಲಿ. ಪ್ರತಿ ಮಾನವರಲ್ಲಿ ಸುಪ್ತವಾಗಿ ಅಡಗಿರುವ ಚೈತನ್ಯ ಶಕ್ತಿಯು ಜಾಗೃತಿಗಾಗಿ ಅಂತರಾತ್ಮವು ಹಪಾಪಿಸುತ್ತಿರುತ್ತದೆ. ಪ್ರತಿ ಮಾನವರಲ್ಲೂ ಇರುತ್ತೆ, ಸುಪ್ತವಾಗಿರುತ್ತೆ. ಆದ್ರೆ ಇದು ಒಂದು ಉತ್ತಮವಾದ ಚೈತನ್ಯ ಶಕ್ತಿ. ಇದು ಜಾಗೃತಿಗಾಗಿ, ಇದನ್ನ ಜಾಗೃತಿ ಮಾಡ್ಕೊಂಡ್ಲಿ. ಯಾವಾಗಾದ್ರೂ ಮಾನವ ಬಾಹ್ಯ ಪ್ರಪಂಚದಿಂದ ನನ್ನೆಡೆಗೆ ತಿರುಗ್ತಾನೆ, ನನ್ನ ಬಗ್ಗೆ ಜ್ಞಾನ ತಿಳ್ಕೊಂಡು ನನ್ನನ್ನ ಜಾಗೃತಗೊಳಿಸುವ ಪ್ರಯತ್ನಕ್ಕೆ ಸಾಕ್ತಾನೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಪಾಪಿ ಇರ್ತದೆ ಈ ಚೈತನ್ಯ ಶಕ್ತಿಗೆ. ಆದರೆ ಸ್ವಯಂನ ಬಗೆಗಿನ ಅವಧಾನ ಅಂದ್ರೆ ಮಾಸ್ಟರ್ಸ್, ನಾನು ಯಾರು, ನಾನು ಈ ಪ್ರಪಂಚದ ಮೇಲೆ ಏತಕ್ಕೋಸ್ಕರ ಬಂದಿದ್ದೀನಿ ಅನ್ನೋ ಅರಿವು ನಮಗೆ ಬಂದಿದ್ದೇ ಆದ್ರೆ ಆ ಕ್ಷಣದಲ್ಲಿ ಕುಂಡಲಿನಿ ಶಕ್ತಿ ನನ್ನೆಡೆಗೆ ಮುಖ ಮಾಡಿದ್ದಾರೆ, ನನ್ನನ್ನು ಜಾಗೃತಗೊಳಿಸುವ ಹಂತದಲ್ಲಿದ್ದಾರೆ, ಆ ಸಾಧನೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಅವಧಾನ ಪ್ರಾರಂಭ ಆಗ್ತದೆ. ಎಚ್ಚರ ಸ್ಥಿತಿಗೆ ಬಂದಿದ್ದಾರೆ, ಗಮ್ಯ ಸ್ಥಿತಿ ಇವರಲ್ಲಿ ಉಂಟಾಗಿದೆ, ಏಕಾಗ್ರತೆ ಅಂತಕ್ಕಂಥದ್ದು ನನ್ನ ಬಗ್ಗೆ ಏಕಾಗ್ರತೆ ಮನೋಭಾವದಿಂದ ಅರಿಯುವ ನಿಟ್ಟಿನಲ್ಲಿ ಇದ್ದಾರೆ ಅನ್ನೋ ಗಮನ ಅದಕ್ಕೆ ಪ್ರಾರಂಭ ಆಗ್ತದೆ ಕುಂಡಲಿನಿ ಶಕ್ತಿಗೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅವಗಾಹನೆಯು ಜಾಗೃತವಾಗುವವರೆಗೂ ಇದರ ಕುರಿತಾದ ಜ್ಞಾನವು ದೊರೆಯುವುದಿಲ್ಲ. ನಮಗೆ ಅವಗಾಹನೆ ಬರೋವರೆಗೂ ಕೂಡ ಯಾವುದೇ ರೀತಿಯ ಕುಂಡಲಿನಿ ಶಕ್ತಿಯ ಬಗ್ಗೆ ನಮ್ಗೆ ಜ್ಞಾನ ಅಂತಕ್ಕಂಥದ್ದು ದೊರಕೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪತಂಜಲಿ ಅವರಿಂದ ರಚಿತವಾದ ಅಷ್ಟಾಂಗ ಯೋಗದ ಸಾಧನೆಯು ಇಲ್ಲಿ ಮಾರ್ಗದರ್ಶಕವಾಗಿರುತ್ತದೆ. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದಿದೀವಿ ಮಾಸ್ಟರ್ಸ್. ಪತಂಜಲಿ ಅವರಿಂದ ರಚಿತವಾದಂತಹ ಅಷ್ಟಾಂಗ ಯೋಗಗಳ ಬಗ್ಗೆ, ಯಮ, ನಿಯಮ, ಆಸನ,
ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಸ್ಥಿತಿ ಅಂತ ಹೇಳ್ಬಿಟ್ಟು ನಾವು ಮುಖ್ಯವಾಗಿ ಈ ಧ್ಯಾನಕ್ಕೆ ಬರ್ತಕ್ಕಂಥವ್ರು ಧ್ಯಾನ ಸ್ಥಿತಿಯಿಂದ ಸಮಾಧಿ ಸ್ಥಿತಿಯ ಹಂತಕ್ಕೆ ಬಂದಿರ್ತೀವಿ. ಅದಕ್ಕೋಸ್ಕರ ಇದರಲ್ಲಿ ತಿಳ್ಕೊಬೇಕು ಅಂತ ಹೇಳ್ಬೇಕು. ಯಮ ಅದರಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ ತಿಳಿಸಿರ್ತಕ್ಕಂಥ ಮೊದಲನೇ ಹಂತವಾದಂತ ಯಮದಲ್ಲೇನೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂದ್ರೆ ನಿರ ಅವಶ್ಯಕತೆಗಿಂತ ಹೆಚ್ಚಿನದನ್ನ ಕೂಡಿಟ್ಕೊಳ್ದೆ ಇರ್ತಕ್ಕಂಥದ್ದು ಅಪರಿಗ್ರಹ. ಇಂಥವನ್ನೆಲ್ಲ ಹಂತಗಳನ್ನ ದಾಟಿದಾಗ ನಮಗೆ ಧ್ಯಾನ ದೊರೆತಿದೆ ಅಂದ್ರೇನೆ ಈ ಅಷ್ಟಾಂಗ ಯೋಗದ ಹಿಂದಿನ 6 ಹಂತಗಳನ್ನು ದಾಟಿ ಈ ಹಂತಕ್ಕೆ ಬಂದಿರ್ತೀವಿ ಅಂತೆ. ಆ ಆತ್ಮಸ್ಥಿತಿಯನ್ನು ಹೊಂದಿದಾಗ ಮಾತ್ರ ನಾವು ಈ ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಧ್ಯಾನಕ್ಕೆ ಬಂದ ನಂತರ ನಾನು ಯಾರು ಅಂತಕ್ಕಂಥದನ್ನು ಪ್ರಪ್ರಥಮವಾಗಿ ತಿಳಿತೀವಿ. ಅದಾದ ನಂತರ ಅದರಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ತಕ್ಕಂತಹ ಜ್ಞಾನ ನಮಗೆ ದೊರೀತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಜೀವಿಯ ಆಧಾರ ಶಕ್ತಿಯು ಪ್ರಾಣವಾಯುವಿನೊಂದಿಗೆ ಅನುಸಂಧಾನ ಹೊಂದಿರುತ್ತದೆ. ಪ್ರತಿ ಜೀವಿಯ ಆಧಾರ ಶಕ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಉಸಿರಲ್ಲೇ ಅಲ್ವಾ ಮಾಸ್ಟರ್ಸ್ ಪ್ರಾಣ ಶಕ್ತಿ ಅಂತಕ್ಕಂಥದ್ದು ಗುರ್ಸ್ಕೊಳ್ತಕ್ಕಂಥದ್ದು. ಅದು ಪ್ರಾಣವಾಯುವಿನೊಂದಿಗೆ ಅನುಸಂಧಾನ ಹೊಂದಿರುತ್ತದೆ. ಪ್ರಾಣವಾಯುವಿನ ಕಾರ್ಯಕ್ಷಮತೆಯನ್ನು ಅರಿವಿನಿಂದ ಗಮನಿಸಬೇಕು. ಈ ಕುಂಡಲಿನಿ ಶಕ್ತಿಯ ಜಾಗೃತಿಗಾಗಿ ಮಾಡ್ಬೇಕಾದಂತ ಸಾಧನೆ ಅಂದ್ರೆ ನಾವು ನಮ್ಮ ಉಸಿರಾಟದ ಕಡೆ ಗಮನ ಕೊಡ್ಬೇಕು. ಅದೇ ಅಲ್ವಾ ಮಾಸ್ಟರ್ಸ್ ಈ ಧ್ಯಾನದಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇದನ್ನ ಅತ್ಯುನ್ನತವಾದ ಧ್ಯಾನ, ಪರಮೋಚ್ಚ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಮಾಸ್ಟರ್ಸ್. ಶ್ವಾಸಕ್ರಿಯೆಯ ಮುಖಾಂತರ ಪ್ರಾಣವಾಯು ಶರೀರವನ್ನು ಪ್ರವೇಶಿಸುತ್ತದೆ. ನಾವೇನು ಬರೀ ಉಸಿರಾಟ ಶ್ವಾಸಕೋಶದಲ್ಲಿ ಹೋಗ್ತದೆ ಗಾಳಿ ಅಷ್ಟನ್ ಮಾತ್ರ ಮೊದ್ಲೇ ವಿಜ್ಞಾನ ತಿಳಿಯೋವರೆಗೂ ಅಷ್ಟು ಜ್ಞಾನ ಇರ್ತದಷ್ಟೇ ಮಾಸ್ಟರ್ಸ್. ಅದಾದ ನಂತರದ ಜ್ಞಾನ ಗೊತ್ತಿರಲ್ಲ. ಈ ಶ್ವಾಸನೇ ನಮ್ಮ ಪ್ರಾಣ ಶಕ್ತಿ ಅಂತಕ್ಕಂಥ ಜ್ಞಾನ ಬರದೆ ಈ ಆಧ್ಯಾತ್ಮಿಕದಿಂದ. ಈ ರೀತಿಯಾಗಿ ಶ್ವಾಸಕ್ರಿಯೆ ಮುಖಾಂತರ ಪ್ರಾಣವಾಯು ಶರೀರವನ್ನು ಪ್ರವೇಶಿಸುತ್ತದೆ. ಅರಿವಿನಿಂದ ಆ ಶ್ವಾಸಕ್ರಿಯೆಯನ್ನು ಗಮನಿಸುವ ಮುಖಾಂತರ ಪ್ರಾಣಶಕ್ತಿಯ ಒಳ ಅರಿವಿನ ಜ್ಞಾನವನ್ನು ತಿಳಿಯಬಹುದು. ನಾವು ತೆಗೆದುಕೊಳ್ತಕ್ಕಂಥ ಶ್ವಾಸವನ್ನ ಗಮನಿಸಿದಾಗ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಒಳ ಅರಿವು ನಮ್ಮಲ್ಲಿ ಒಳಗೆ ಹೇಗೆ ಅರಿತದೆ ಅನ್ನೋ ಜ್ಞಾನವನ್ನ ತಿಳಿತಾ ಹೋಗ್ತೀವಿ. ಸಹಜವಾಗಿ ಶ್ವಾಸಿಸುವಾಗ ಪ್ರಾಣಶಕ್ತಿಯ ಶರೀರ ನಿರ್ವಹಣೆಗೆ ಅಗತ್ಯವಿರುವಷ್ಟು ಮಾತ್ರ ಉಪಯೋಗಿಸಲ್ಪಡುತ್ತದೆ. ಹಾಗಾದ್ರೆ ನಾವು ಧ್ಯಾನಕ್ಕೆ ಬಂದಾಗೆ ಶ್ವಾಸವನ್ನು ಯಾಕೆ ಗಮನಿಸಬೇಕು? ಉಳಿದವರು ಕೂಡ ನಮ್ಮಂತೆ ಶ್ವಾಸಿಸುತ್ತಿದ್ದಾರಲ್ಲ ಅನ್ನೋ ಪ್ರಶ್ನೆನೂ ಕೂಡ ಮೂಡ್ತದೆ ಮಾಸ್ಟರ್ಸ್. ಅವರು ತೆಗೆದುಕೊಳ್ತಕ್ಕಂಥ ಶ್ವಾಸ ನಮ್ಗೆ ಪ್ರಾಣ ಇರ್ಲಿಕ್ಕೆ ಮಾತ್ರ ಎಷ್ಟು ಅಗತ್ಯವಿರುತ್ತದೋ ಅಷ್ಟು ಮಾತ್ರ ಉಪಯೋಗ ಆಗ್ತದೆ. ನಾವು ಶ್ವಾಸವನ್ನ ಗಮನಿಸಿದಾಗ ಏನಾಗ್ತದೆ ಅಂದ್ರೆ ಮಾಸ್ಟರ್ಸ್, ಅದರ ಉಪಯೋಗ ಬಹಳಷ್ಟು ಪಟ್ಟು ಹೆಚ್ಚುತ್ತದೆ. ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ ಅದರ ಉಪಯೋಗ ಅಂತಕ್ಕಂಥದ್ದು ಬಹಳಷ್ಟು ಪಟ್ಟು ಹೆಚ್ಚುತ್ತದೆ. ಹೇಗೆ ಅನ್ನೋದು ತಿಳಿತಾ ಹೋಗೋಣ ಮಾಸ್ಟರ್ಸ್. ಸಹಜವಾಗಿ ನಡೆಯುತ್ತಿರುವ ಶ್ವಾಸಕ್ರಿಯೆಯು ನಾಸಿಕದ 2 ಹೊರಳೆಗಳ ಮುಖಾಂತರ ಏಕಕಾಲದಲ್ಲಿ ಏಕಮುಖವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ನಾವೆಲ್ಲ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಈ ಜ್ಞಾನವನ್ನ ಪಡೆಯೋದಕ್ ಮುಂಚೆ ತಿಳ್ಕೊಂಡಿದ್ವಿ 2 ಮೂಗಲ್ಲಿ ಉಸಿರು ತಗೊಂಡು ಉಸಿರು ಬಿಡ್ತೀವೇನೋ, ಈ ರೀತಿಯಾಗಿ ನಮ್ಮ ಉಸಿರಾಟ ಕ್ರಿಯೆ ನಡೀತದೇನೋ ಅನ್ನೋ ಅಜ್ಞಾನದಲ್ಲಿ ಇದ್ವಿ ಮಾಸ್ಟರ್ಸ್. ಆದರೆ ಈ ಶ್ವಾಸ ವಿಜ್ಞಾನವನ್ನು ಇದರ ಬಗ್ಗೆ ಸಾಕಷ್ಟು ತರಗತಿಗಳನ್ನು ಈ ವೇದಿಕೆಯಲ್ಲೇ ತಿಳಿದಿದ್ದೀರಾ ಮಾಸ್ಟರ್ಸ್. ದಿನಾಲು ಕೂಡ ನಂದ ಮೇಡಮ್ ಅವರು ಈ ಶ್ವಾಸ ವಿಜ್ಞಾನ ಪೂರಕವಾಗಿನೇ ಕೂಡ ಪಿಂಗಳ ನಾಡಿಯ ಅದರ ಬಗ್ಗೆ ದಿನನಿತ್ಯವೂ ಕೂಡ ಆ ಜ್ಞಾನವನ್ನು ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಅದು ಯಾವುದಕ್ಕೋಸ್ಕರ ನೀಡ್ತಾ ಇದ್ದಾರೆ ಅಂದ್ರೆ ಮಾಸ್ಟರ್ಸ್, ನಾವು ಈ ಪ್ರಾಣ ಶಕ್ತಿಯನ್ನು ಪಡ್ಕೊಂಡು ಅದನ್ನು ಪೂರಕವಾಗಿ ನಮ್ಮ ಕುಂಡಲಿನಿ ಶಕ್ತಿ ಅತಿ ಶೀಘ್ರವಾಗಿ ಬಳಕೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಆ ಜ್ಞಾನವನ್ನ ದಿನನಿತ್ಯ ನೀಡ್ತಾರೆ ಮಾಸ್ಟರ್ಸ್. ಅವರಿಗೆ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಸಹಜವಾಗಿ ನಡೆಯುತ್ತಿರುವ ಶ್ವಾಸಕ್ರಿಯೆಯು ನಾಸಿಕದ 2 ಹೊರಳೆಗಳ ಮುಖಾಂತರ ಏಕಕಾಲದಲ್ಲಿ ನಡೆಯುವುದಿಲ್ಲ. 2 ಹೊರಳೆಯ ಮುಖಾಂತರ ಸ್ವಲ್ಪ ಸಮಯ ಮತ್ತು ಬಹಳ ಬಲ ಹೊರಳೆಯ ಮುಖಾಂತರ ಸ್ವಲ್ಪ ಸಮಯ ನಡೆಯುತ್ತಿರುತ್ತದೆ. ಈ ಶ್ವಾಸ ಅಂತಕ್ಕಂಥದ್ದು ಎಡ ಹೊರಳೆಯ ಮುಖಾಂತರ ಸ್ವಲ್ಪ ಸಮಯ, ಬಲ ಹೊರಳೆಯ ಮುಖಾಂತರ ಸ್ವಲ್ಪ ಸಮಯ ನಡೆಯುತ್ತಿರುತ್ತದೆ. ಶ್ವಾಸಕ್ರಿಯೆಯ ಮೂಲಕ ಶರೀರವನ್ನು ಪ್ರವೇಶಿಸಿದ ಪ್ರಾಣವಾಯುವು ಶರೀರದಲ್ಲಿ ವಿಸ್ತಾರವಾಗಿ ಹರಡಿರುವ ನಾಡಿ ಮಂಡಲವನ್ನು ಪ್ರವೇಶಿಸಿ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಈ ಶ್ವಾಸಕ್ರಿಯೆ ಅಂತಕ್ಕಂಥದ್ದು ಪ್ರಾಣವಾಯು ಆಗ್ಬಿಟ್ಟು ಶರೀರದಲ್ಲಿ ವಿಸ್ತಾರವಾಗಿ, ಇದಕ್ಕಾಗ್ಲೇ ತಿಳಿದಿದೀವಿ ನಾಡಿ ಮಂಡಲದ ಬಗ್ಗೆ. ಅಂದ್ರೆ ಆ ನಾಡಿ ಮಂಡಲ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಒಂದು ಚಕ್ರ ವ್ಯೂಹ ಇದ್ದಾಗೆ ಇರ್ತದೆ ಮಾಸ್ಟರ್ಸ್. ಅದನ್ನ ಪ್ರವೇಶ ಮಾಡಿ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸುತ್ತದೆ.
ನಮಗೆ ಬರೇ ಪ್ರಾಣ ಇದ್ರೆ ಅಷ್ಟೇ ಸಾಲದು, ಆ ಪ್ರಾಣ ಅಂತಕ್ಕಂಥದ್ದು ಶಕ್ತಿಯ ರೂಪಕ್ಕೆ ಬದಲಾವಣೆ ಮಾಡ್ಕೋಬೇಕು ಮಾಸ್ಟರ್ಸ್. ಆ ರೀತಿಯಾಗಿ ಪ್ರಾಣ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ಶರೀರದಾದ್ಯಂತ ಹರಡಿರುವ ನಾಡಿ ಮಂಡಲವು ಶರೀರದ ಎಲ್ಲೆಡೆ ವ್ಯಾಪಿಸಿರುವ ನರಗಳ ಮೂಲಕ ಈ ಪ್ರಾಣ ಶಕ್ತಿಯನ್ನು ಪ್ರವಹಿಸಲು ಅನುವು ಕೊಡುತ್ತದೆ. ಈ ಶರೀರದ ಆದ್ಯಂತ ಹರಡಿಕೊಂಡಿರ್ತಕ್ಕಂಥ ಈ ನಾಡಿ ಮಂಡಲ ಅಂತಕ್ಕಂಥದ್ದು ಶರೀರದ ಎಲ್ಲೆಡೆ ಇರ್ತಕ್ಕಂಥ ನರಗಳ ಮೂಲಕ ಪ್ರಾಣ ಶಕ್ತಿಯನ್ನ ಪ್ರವಹಿಸ್ಲಿಕ್ಕೆ, ಪ್ರಾಣ ಶಕ್ತಿ ಅಂತಕ್ಕಂಥದ್ದು ಆ ಪ್ರಾಣ ಅಂತಕ್ಕಂಥದ್ದು ಶಕ್ತಿಯಾಗಿ ಬದಲಾವಣೆ ಆಗ್ಲಿಕ್ಕೆ ಅನುವು ಮಾಡಿಕೊಡುತ್ತದೆ. ಅನೇಕ ವ್ಯೂಹಗಳಾಗಿ ಶರೀರದ ಎಲ್ಲೆಡೆ ಹರಡಿರುವ ನರಮಂಡಲದ ಮೂಲಕ ಪ್ರಾಣಶಕ್ತಿಯು ಶರೀರದ ಪೋಷಣೆಯನ್ನು ಮಾಡುತ್ತದೆ. ಈ ಪ್ರಾಣಶಕ್ತಿ ಹಂಗಾದ್ರೆ ಪ್ರಾಣಶಕ್ತಿ ಏನ್ ಮಾಡ್ತದೆ ಅಂತ ಅಂದ್ರೆ ಮಾಸ್ಟರ್ಸ್, ಈ ಅನೇಕ ವ್ಯೂಹಗಳಾಗಿ ಈಗ ಹೇಳಿದಲ್ಲ ಮಾಸ್ಟರ್ಸ್, ಚಕ್ರ ವ್ಯೂಹ ತರ ಯಾವ ರೀತಿ ಆ ರೀತಿ ನಮ್ಮ ನಾಡಿ ಮಂಡಲ ಅಂತಕ್ಕಂಥದ್ದು ವ್ಯೂಹದ ರೂಪದಲ್ಲಿ ಶರೀರದ ಎಲ್ಲೆಡೆ ಹರಡಿದೆ. ನರಮಂಡಲದ ಮೂಲಕ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಶರೀರವನ್ನ ಪೋಷಣೆ ಮಾಡುತ್ತದೆ. ಅಷ್ಟೇ ಅಲ್ಲ, ಶರೀರದ ಪೋಷಣೆಯ ಜೊತೆಗೆ ಈ ಪ್ರಾಣಶಕ್ತಿಯು ಆಂತರಿಕ ಶಕ್ತಿಯ ಜಾಗೃತಿಗಾಗಿ, ಈ ಏನು ಆಂತರಿಕವಾಗಿ ಗುಪ್ತವಾಗಿ ಇದೆಯಲ್ಲ ಮಾಸ್ಟರ್ಸ್, ಆ ಶಕ್ತಿಯ ಜಾಗೃತಿಗಾಗಿ ಉಪಯೋಗವಾಗಲು ಹಪಹಪಿಸುತ್ತಿರುತ್ತದೆ. ಈ ಪ್ರಾಣವಾಯುವಿನ ಮುಖಾಂತರ ಹೋದಂತ ಶಕ್ತಿ ಪ್ರಾಣಶಕ್ತಿಯಾಗಿ ಬದಲಾವಣೆ ಆದಾಗ ಆ ಪ್ರಾಣಶಕ್ತಿ ಏನ್ ಮಾಡ್ತದೆ, ಈ ಗುಪ್ತವಾಗಿರ್ತಕ್ಕಂಥ ಶಕ್ತಿಯನ್ನ ಜಾಗೃತ ಮಾಡ್ಲಿಕ್ಕೆ ಹಪಹಪಿಸುತ್ತಿರ್ತದೆ ಮಾಸ್ಟರ್ಸ್. ಶರೀರವೆಲ್ಲ ವ್ಯಾಪಿಸಿರುವ ನಾಡಿ ಮಂಡಲವು 3 ವಿಭಾಗಗಳಾಗಿ ವಿಭಜನೆಗೊಂಡು ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ಶರೀರವೆಲ್ಲ ವ್ಯಾಪಕವಾಗಿರ್ತಕ್ಕಂಥ ಈ ನಾಡಿ ಮಂಡಲ ಅಂತಕ್ಕಂಥದ್ದು 3 ವಿಭಾಗವಾಗಿ ವಿಭಜನೆಗೊಂಡು ಕಾರ್ಯವನ್ನ ನಮ್ಮಲ್ಲಿ ನಿರ್ವಹಣೆ ಮಾಡುತ್ತದೆ. ಅವುಗಳನ್ನು ಇಡ, ಪಿಂಗಳ, ಸುಷುಮ್ನ ಎಂದು ಹೆಸರಿಸಲಾಗಿದೆ. ಈ ನಾಸಿಕದ ಎಡ ಹೊರಳೆಯ ಮುಖಾಂತರ ಪ್ರವಹಿಸುವ ಪ್ರಾಣಶಕ್ತಿಯು ಇಡನಾಡಿಯ ಮುಖಾಂತರ ಪ್ರವೇಶಿಸಿ ಶರೀರದ ಶೀತಲತೆಯನ್ನು ಸಮತೋಲನಗೊಳಿಸುತ್ತಿರುತ್ತದೆ. ಇದನ್ನ ಚಂದ್ರನಾಡಿ ಎಂದು ಕೂಡ ಬಿಂಬಿಸುತ್ತಾರೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಜ್ಞಾನ ಇದೆ ಮಾಸ್ಟರ್ಸ್. ಪ್ರತಿ ಜೀವಿಯಲ್ಲಿ ಅಡಗಿರುವ ಸ್ತ್ರೀ ಚೈತನ್ಯದ ನಿರ್ವಾಹಕ ಎಂದು ಕೂಡ ಗುರುತಿಸಬಹುದು. ನಮ್ಮಲ್ಲಿ ಇರ್ತಕ್ಕಂಥ ಸ್ತ್ರೀ ತತ್ವ, ಪುರುಷ ತತ್ವ, ಇದ್ರ ಬಗ್ಗೆನೂ ಕೂಡ ವಾರಗಟ್ಲೆ ತರಗತಿಗಳನ್ನ ತಿಳಿದಿದೀವಿ ಮಾಸ್ಟರ್ಸ್. ಇದ್ರ ಜ್ಞಾನನೂ ಕೂಡ ನಮ್ಗಳಿಗೆ ಎಲ್ಲರಿಗೂ ಕೂಡ ಈಗಾಗ್ಲೇ ಇದೆ. ಈ ಚಂದ್ರನಾಡಿ ಮುಖಾಂತರ ನಾವು ಶ್ವಾಸವನ್ನ ತೆಗೆದುಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ ಸ್ತ್ರೀ ಚೈತನ್ಯದ ನಿರ್ವಾಹಕ ಅಂತ ಕರೆಸ್ಕೊಳ್ತಕ್ಕಂಥ ಈ ಚಂದ್ರನಾಡಿ ಅಂತಕ್ಕಂಥದ್ದು ಪ್ರತಿ ಜೀವಿಯಲ್ಲಿ ಇರ್ತಕ್ಕಂಥ ಸ್ತ್ರೀ ಚೈತನ್ಯ ಮತ್ತು ಪುರುಷ ಚೈತನ್ಯ, ನಮ್ಮಲ್ಲಿ ಪ್ರತಿ ಜೀವಿಯಲ್ಲೂ ಸ್ತ್ರೀ ಚೈತನ್ಯ ಮತ್ತು ಪುರುಷ ಚೈತನ್ಯ ಎರಡೂ ಕಾರ್ಯನಿರ್ವಹಿಸುತ್ತಿರುತ್ತದೆ. ಈ ಚಂದ್ರನಾಡಿಯ ಮುಖಾಂತರ ಶ್ವಾಸವನ್ನು ತೆಗೆದುಕೊಂಡಾಗ ಈ ಸ್ತ್ರೀ ಚೈತನ್ಯ ಅಂತಕ್ಕಂಥದ್ದು ಜಾಗೃತಗೊಳ್ಳುತ್ತದೆ. ಈ ಎರಡೂ ಚೈತನ್ಯಗಳ ಭಾವನೆಗಳ ಮೂಲಕ ಗುಣಗಳಾಗಿ ವ್ಯಕ್ತಪಡಿಸುತ್ತಿರುತ್ತವೆ. ಈ ಸ್ತ್ರೀ ಚೈತನ್ಯವು ಹೆಚ್ಚಾಗಿ ಪ್ರವಹಿಸುತ್ತಿರುವವರಲ್ಲಿ, ಅಂದ್ರೆ ಹೆಚ್ಚಾಗಿ ಚಂದ್ರನಾಡಿಯ ಮುಖಾಂತರ ಪ್ರಾಣವಾಯುವನ್ನು ತೆಗೆದುಕೊಳ್ಳುತ್ತಿರುವವರಲ್ಲಿ ಸ್ತ್ರೀ ತತ್ವದ ಗುಣಗಳಾದ ಸಹನೆ, ಕರುಣೆ, ಅಪಾರ ಪ್ರೇಮ, ಔದಾರ್ಯದ ಗುಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಗುರುಗಳು ಸಾಕಷ್ಟು ಸರಿ ಮಾಹಿತಿಯನ್ನು ಕೊಡ್ತಿರ್ತಾರೆ ಮಾಸ್ಟರ್. ಚಂದ್ರನಾಡಿ ಮುಖಾಂತರ ಸಾಧ್ಯವಾದಷ್ಟು ಪ್ರಾಣವಾಯುವನ್ನ ತೆಗೆದುಕೊಳ್ಳಿ, ಅದು ಶಕ್ತಿಯಾಗಿ ಬದಲಾವಣೆ ಆಗಿ ನಮ್ಮಲ್ಲಿರ್ತಕ್ಕಂಥ ಸ್ತ್ರೀ ಶಕ್ತಿ ಅಂದ್ರೆ ನಮ್ಮ ಹೃದಯವಂತಿಕೆ ಹೆಚ್ಚಾಗ್ಬೇಕು ಅಂದ್ರೆ ಈ ಸ್ತ್ರೀ ಚೈತನ್ಯಕ್ಕೆ ಪೂರಕವಾದಂತಹ ಸಹನೆ, ಕರುಣೆ, ಅಪಾರ ಪ್ರೇಮ, ಔದಾರ್ಯ ಗುಣಗಳು ಹೆಚ್ಚಾಗ್ಬೇಕು. ಆಗ ಹೆಚ್ಚಾದಾಗ ನಮ್ಮಲ್ಲಿ ಸ್ತ್ರೀ ತತ್ವ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಅಂತೆಯೇ ಪುರುಷ ಚೈತನ್ಯ ಹೆಚ್ಚಾಗಿ ಪ್ರವಹಿಸುತ್ತಿರುವವರಲ್ಲಿ ಛಲ, ಸಾಹಸ, ಧೈರ್ಯ, ನಾಯಕತ್ವ ಗುಣಗಳನ್ನು ಗುರುತಿಸಬಹುದು. ಇವು ಕೂಡ ನಮ್ಮಲ್ಲಿ ಸಮಾನತ್ವವನ್ನು ಸಾಧಿಸಬೇಕು. ಸ್ತ್ರೀ ಮತ್ತು ಪುರುಷ ತತ್ವಗಳು ಅಂತ ಹೇಳಿದ್ರೆ ಛಲ, ಯಾವುದನ್ನೇ ಆಗ್ಲಿ ನಾನು ಸಾಧಿಸ್ತೇನೆ ಅಂತಕ್ಕಂಥ ಛಲ ಭಾವನೆ ಹಾಗೂ ಸಾಹಸ ಭಾವನೆ, ಯಾವುದನ್ನಾಗ್ಲಿ ಅದರಲ್ಲಿ ಏನಿದೆ ನನ್ನಲ್ಲಿ ಸಾಧ್ಯವಾಗದದ್ದು ಯಾವುದೂ ಇಲ್ಲ ಅಂತಕ್ಕಂಥ ಸಾಹಸ ಭಾವನೆ, ಧೈರ್ಯ ಹಾಗೂ ನಾಯಕತ್ವ ಗುಣಗಳು ಇವುಗಳನ್ನ ಪುರುಷ ತತ್ವಕ್ಕೆ ಪೂರಕವಾಗಿವೆ ಮಾಸ್ಟರ್ಸ್. ಪಿಂಗಳ ನಾಡಿಯಿಂದ ಪ್ರವಹಿಸುವ ಪ್ರಾಣಶಕ್ತಿಯು ನಾಸಿಕದ ಬಲ ಹೊರಳೆಯಲ್ಲಿ ಶ್ವಾಸಿಸುವ ಮುಖಾಂತರ ಶರೀರವನ್ನು ಪ್ರವೇಶಿಸುತ್ತದೆ. ಈ ಗುಣಗಳು ಬರ್ಬೇಕಾದ್ರೆ ನಾವು ಪಿಂಗಳ ನಾಡಿಯಿಂದ ಪ್ರವಹಿಸ್ತಕ್ಕಂಥ ಪ್ರಾಣಶಕ್ತಿ ಅಂದ್ರೆ ಬಲಭಾಗದಿಂದ ಹೊರಳೆಯಿಂದ ತೆಗೆದುಕೊಳ್ತಕ್ಕಂಥ ನಾವು ಶ್ವಾಸ, ಇದರ ಮುಖಾಂತರ ಶ್ವಾಸ ಶರೀರವನ್ನ ಪ್ರವೇಶ ಮಾಡಿ ಈ ಗುಣಗಳನ್ನ ಚೈತನ್ಯಗೊಳಿಸುತ್ತದೆ. ಈ ಚೈತನ್ಯವು ಶರೀರದ ಉಷ್ಣತೆಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಪಿಂಗಳ ನಾಡಿಯಿಂದ ತೆಗೆದುಕೊಳ್ತಕ್ಕಂಥ ಶ್ವಾಸದಿಂದ ನಮ್ಮ ಶರೀರದೊಳಗೆ ಉಷ್ಣತೆಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಇದು ಅಗ್ನಿ ತತ್ವವನ್ನು ಸಮತೋಲನಗೊಳಿಸುವುದರಿಂದ ಇದನ್ನು ಸೂರ್ಯ ನಾಡಿ ಎಂದು ಹೆಸರಿಸಲಾಗಿದೆ.
ಇಡನಾಡಿ ಇಡನಾಡಿ ತಂಪನ್ನ ಉತ್ತೇಜನಗೊಳಿಸಿದ್ರಿಂದ ಅದನ್ನ ಚಂದ್ರನಾಡಿ ಅಂತ ಹೇಳಿ, ಹಾಗೂ ಪಿಂಗಳ ನಾಡಿ ಉಷ್ಣತೆಯೊಂದಿಗೆ ಸಂಪರ್ಕವನ್ನ ಹೊಂದಿಸುವುದರಿಂದ ಇದನ್ನ ಸೂರ್ಯನಾಡಿ ಅಂತಲೂ ಕೂಡ ಕರೀತಾ ಇದ್ದಾರೆ. ಇದು ಪುರುಷ ಚೈತನ್ಯದ ನಿರ್ವಾಹಕ. ಈ ಏನು ಪುರುಷ ಚೈತನ್ಯಕ್ಕೆ ಪೂರಕವಾದಂತಹ ಗುಣಗಳಿದಾವಲ್ಲ, ಅವನ್ನ ನಿರ್ವಹಿಸ್ಲಿಕ್ಕೆ, ಅವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯಕ ಇದು ಶರೀರದ ಬಲಭಾಗದಲ್ಲಿ ಸ್ಥಿತವಾಗಿದೆ. ಈ ಎರಡು ನಾಡಿಗಳ ಮಧ್ಯದಲ್ಲಿ ಸ್ಥಿತವಾಗಿರುವುದೇ ಸುಷುಮ್ನ ನಾಡಿ. ಇಡ ಮತ್ತು ಪಿಂಗಳ ನಾಡಿಗಳ ಮಧ್ಯಭಾಗದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದೇ ಸುಷುಮ್ನ ನಾಡಿ. ಇಡ ಹಾಗೂ ಪಿಂಗಳ ನಾಡಿಯಲ್ಲಿ ಪ್ರವಹಿಸುವ ಪ್ರಾಣಶಕ್ತಿಯು ಸಮಾನಾಂತರಗೊಂಡು ಸಮಾಗಮಿಸಿದಾಗ ಸುಷುಮ್ನ ನಾಡಿಯು ಜಾಗೃತಗೊಂಡು ತನ್ಮೂಲಕ ಚೈತನ್ಯ ಶಕ್ತಿಯು ಪ್ರವಹಿಸುತ್ತದೆ. ಇವು ಎರಡೂ ಕೂಡ ಸಮಾಂತರವಾಗಬೇಕು ಮಾಸ್ಟರ್ಸ್. ಯಾವುದೇ ಒಂದು ಹೆಚ್ಚು ಕಡಿಮೆ ಆದಾಗ ಅದು ಯಾವುದೇ ಕಾರಣಕ್ಕೂ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಗಮನ ನಮಗೆ ಬರಲೇಬೇಕಾಗ್ತದೆ ಮಾಸ್ಟರ್ಸ್. ತನ್ಮೂಲಕ ಚೈತನ್ಯ ಶಕ್ತಿ ಸುಷುಮ್ನ ನಾಡಿಯು ಜಾಗೃತಗೊಂಡು ತನ್ಮೂಲಕ ಚೈತನ್ಯ ಶಕ್ತಿಯೂ ಕೂಡ ಪ್ರವಹಿಸುತ್ತದೆ. ಸುಷುಮ್ನ ನಾಡಿಯು ಜಾಗೃತಿಯನ್ನು ಕುಂಡಲಿನಿ ಶಕ್ತಿಯ ಜಾಗೃತಿ ಎಂದು ಕೂಡ ಕರೆಯುತ್ತಾರೆ. ಈ ಸುಷುಮ್ನ ನಾಡಿಯ ಜಾಗೃತಿಯನ್ನ ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತಾನೂ ಕೂಡ ಕರೆಯುತ್ತಾರೆ. ಕುಂಡಲಿನಿ ಎಂದರೆ ಕುಂಡಲದಲ್ಲಿ ಸುಪ್ತವಾಗಿರುವ ಎಂದು ಅರ್ಥವನ್ನು ಕೊಡುತ್ತದೆ. ಕುಂಡಲಿನಿ ಅಂತ ಹೇಳಿದ್ರೆ ಕುಂಡದಲ್ಲಿ ಸುಪ್ತವಾಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ವಿಶ್ವಕ್ಕೆ ಆಧಾರವಾಗಿರುವ ಮೂಲ ಚೈತನ್ಯವಾಗಿದೆ. ಈ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಆಧಾರವಾಗಿರುವ ಮೂಲ ಚೈತನ್ಯವಾಗಿ, ಅಂದ್ರೆ ಪ್ರತಿ ಜೀವಿಯಲ್ಲೂ ಇದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಪ್ರತಿ ಜೀವಿಯಲ್ಲೂ ಇದೆ ಅಂತ ಹೇಳಿದಾಗ ಇಡೀ ವಿಶ್ವವೂ ಕೂಡ ಪ್ರತಿ ಜೀವಿಯಲ್ಲೂ ಕೂಡ ಅಡಕವಾಗಿದೆ. ಅದನ್ನ ಚೈತನ್ಯ ಜಾಗೃತಗೊಳಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಪ್ರಯತ್ನ ಸಾಧನೆ ಮೇಲೆ ನಿಂತಿದೆ ಅಂತ ಅರ್ಥ ಮಾಸ್ಟರ್ಸ್. ವಿಶ್ವದ ಎಲ್ಲೆಡೆ ಪಸರಿಸಿರುವ ಚೈತನ್ಯ ಶಕ್ತಿಯು ಮಾನವರಲ್ಲಿ ಸುಪ್ತವಾಗಿ ಸುಷುಮ್ನ ನಾಡಿಯ ಆದಿಯಲ್ಲಿ ಗುಪ್ತವಾಗಿ ಇದೆ. ನಿದ್ರಾವಸ್ಥೆಯಲ್ಲಿ ಅಂದರೆ ಸುಷುಪ್ತ ಸ್ಥಿತಿಯಲ್ಲಿ ಇದೆ. ಈಗಾಗಲೇ ತಿಳಿದ್ವಿ ಎಲ್ಲ ಮಾಸ್ಟರ್ಸ್. ಈ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಮಾನವರಲ್ಲಿ ಸುಪ್ತವಾಗಿ ಇದೆ. ಹಾಗೂ ಸುಷುಮ್ನ ನಾಡಿಯ ಸುಷುಮ್ನ ನಾಡಿಯು ಆದಿ ಅಂದ್ರೆ ಮೂಲಾಧಾರ ಚಕ್ರ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್ಸ್, ಆ ಆದಿಯಲ್ಲಿ ಗುಪ್ತವಾಗಿ ಸುಷುಪ್ತ ಅವಸ್ಥೆ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇದೆ. ಈ ಮೂಲ ಚೈತನ್ಯವು ಜಾಗೃತಗೊಂಡಾಗ ಮಾನವತ್ವದಿಂದ ದೈವತ್ವದೆಡೆಗಿನ ಪ್ರಯಾಣ ಪ್ರಾರಂಭವಾಗುತ್ತದೆ. ಇದೇನಾದ್ರೂ ಜಾಗೃತಗೊಂಡದ್ದೇ ಆದ್ರೆ ನಾವು ಮಾನವತ್ವದಿಂದ ದೈವತ್ವದ ಎಡೆಗೆ ಪ್ರಯಾಣ ನಮ್ಮದು ಸುಗಮವಾಗಿ ಸಾಗುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೇಗೆ ಒಂದು ದೀಪವನ್ನು ಬೆಳಗಲು ಒಂದು ಸಣ್ಣ ಕಿಡಿ ಅಗತ್ಯವಿದೆಯೋ ಹಾಗೆಯೇ ಸುಪ್ತವಾಗಿ ಇರುವ ಮೂಲ ಚೈತನ್ಯವು ಜಾಗೃತಗೊಳ್ಳಲು ಸಹಜವಾಗಿ ಇಡ ಪಿಂಗಳ ನಾಡಿಯಲ್ಲಿ ಪ್ರವಹಿಸುತ್ತಿರುವ ಚೈತನ್ಯವು ಸಮಾಗಮಗೊಂಡು ತನ್ಮೂಲಕ ಮೂಲ ಆಧಾರವಾಗಿರುವ ಮೂಲ ಚೈತನ್ಯವನ್ನು ಜಾಗೃತಗೊಳಿಸುತ್ತದೆ. ನಮ್ಮ ಮೂಲ ಆಧಾರವಾಗಿರುವ ಮೂಲ ಚೈತನ್ಯವನ್ನ ಜಾಗೃತಗೊಳಿಸುತ್ತೆ. ಯಾವಾಗ ಅಂದ್ರೆ ಇಡ ಪಿಂಗಳ ದಲ್ಲಿ ತೆಗೆದುಕೊಳ್ತಕ್ಕಂಥ ಶ್ವಾಸ ಸಮಾಗಮಗೊಂಡಾಗ ಈ ನಾಡಿ ಮಂಡಲದ ಕೇಂದ್ರ ಬಿಂದುಗಳ ಮುಖಾಂತರ ಹಾದು ಈ ಚೈತನ್ಯ ಅಂತಕ್ಕಂಥದ್ದು ಜಾಗೃತಗೊಂಡಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ನಾಡಿ ಮಂಡಲದ ಕೇಂದ್ರ ಬಿಂದುಗಳಾದಂತಹ ಕೇಂದ್ರ ಬಿಂದುಗಳ ಮುಖಾಂತರ ಹಾದು ಸುಷುಮ್ನ ನಾಡಿಯ ತುದಿಯಲ್ಲಿ ಪ್ರವೇಶಿಸಿ ಬ್ರಹ್ಮಾಂಡದಲ್ಲಿ ಲೀನಗೊಳ್ಳುತ್ತದೆ. ನಾವೇನು ಇದುವರೆಗೆ ತಿಳಿದಿದೀವಲ್ಲ ಮಾಸ್ಟರ್ಸ್, 6 ಚಕ್ರಗಳು ಒಂದು ಸ್ಥಿತಿ ಅಂತ ಹೇಳ್ಬಿಟ್ಟು ಆ 6 ಚಕ್ರಗಳನ್ನ ದಾಟಿ ಸಹಸ್ರಾರದಲ್ಲಿ ಲೀನಗೊಳ್ಳುತ್ತದೆ. ಸ್ತ್ರೀ ತತ್ವ ಹಾಗೂ ಪುರುಷ ತತ್ವದ ಸಮಾಗಮ ಎಂದು ಕೂಡ ಇದನ್ನು ಸೂಚಿಸಲಾಗುತ್ತದೆ. ಈ ಸ್ಥಿತಿಯನ್ನು ತಲುಪಿದ್ದೇ ಆದ್ರೆ ಅಲ್ಲಿ ನಮಗೆ ಸ್ತ್ರೀ ತತ್ವ ಮತ್ತು ಪುರುಷ ಸತ್ವದ ಸಮಾಗಮ ಅಂತ ಹೇಳ್ತಾ ಇದ್ದಾರೆ. ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಅರ್ಧನಾರೀಶ್ವರ ತತ್ವ, ಈ ಅರ್ಧನಾರೀಶ್ವರ ತತ್ವ ತಿಳಿದಿದ್ವಿ ಮಾಸ್ಟರ್ಸ್. ಬರೀ ಈಶ್ವರನಿಗೆ ಮಾತ್ರ ತೋರಿಸ್ತಾರೆ, ಆದ್ರೆ ನಾವು ಹೆಸರಿಸ್ತಕ್ಕಂಥ ಬೇರೆ ದೇವರುಗಳಲ್ಲಿ ಇರಲ್ಲ. ಅರ್ಧನಾರೀಶ್ವರ ತತ್ವ ಈಶ್ವರನಲ್ಲಿ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಪರಮಾತ್ಮ ಸ್ಥಿತಿ, ಈಶ್ವರ ಸದಾ ಧ್ಯಾನದಲ್ಲೇ ಇರ್ತಾರೆ ಅಂತ ಇದರ ಗೂಢಾರ್ಥ ಕೂಡ ಇದೇ ಆಗಿದೆ. ಅರ್ಧನಾರೀಶ್ವರ ತತ್ವದ ಗೂಢಾರ್ಥ ಕೂಡ ಇದೇ ಆಗಿದೆ. ನಾಡಿ ಮಂಡಲದ ಕೇಂದ್ರ ಬಿಂದುಗಳನ್ನು ಚಕ್ರಗಳೆಂದು ಹೆಸರಿಸಲಾಗುತ್ತದೆ. 6 ಕೇಂದ್ರ ಬಿಂದುಗಳು ಪ್ರಮುಖವಾಗಿದ್ದು 7ನೇ ಕೇಂದ್ರ ಬಿಂದುವಿನ ಮುಖಾಂತರ ಚೈತನ್ಯ ಶಕ್ತಿಯು ಬ್ರಹ್ಮಾಂಡದಲ್ಲಿ ಲೀನಗೊಳ್ಳುತ್ತದೆ. ಚಕ್ರಗಳೆಂದು ಗುರುತಿಸಲ್ಪಡುವ ಈ ಕೇಂದ್ರ ಬಿಂದುಗಳು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರಗಳೆಂದು ಹೆಸರಿಸಲ್ಪಟ್ಟಿವೆ. ಆಜ್ಞಾ ಚಕ್ರದಿಂದ ಪ್ರವಹಿಸಿದ ಚೈತನ್ಯವು ಸಹಸ್ರಾರ ಎಂಬ 7ನೇ ಕೇಂದ್ರ ಬಿಂದುವಿನ ಮುಖಾಂತರ ಬ್ರಹ್ಮಾಂಡದಲ್ಲಿ ಚಿಮ್ಮುತ್ತದೆ.
ಅಲ್ಲಿಗೆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು 7ನೇ ಚಕ್ರವಾದಂತಹ ಸಹಸ್ರಾರದಲ್ಲಿ ಲೀನಗೊಂಡು ಅಲ್ಲಿಂದ ಬ್ರಹ್ಮಾಂಡಕ್ಕೆ ಆ ಶಕ್ತಿ ಅಂತಕ್ಕಂಥದ್ದು ಚಿಮ್ಮುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಈ ಸ್ಥಿತಿಯು ದೈವತ್ವದ ಪ್ರತೀಕ. ಈ ಸ್ಥಿತಿಯನ್ನು ತಲುಪಿದಾಗ ದೈವತ್ವದ ದೇವರೇ ನಾವಾಗಿರ್ತೇವೆ. ದೇವರು ಯಾರು ಅಂದ್ರೆ ನಾನೇ ದೇವರು ಅನ್ನೋ ರೀತಿಯಲ್ಲಿ ನಾವು ಆ ಸ್ಥಿತಿಯನ್ನ ತಲುಪ್ತೇವೆ ಮಾಸ್ಟರ್ಸ್. ಈ ಸ್ಥಿತಿ ದೈವತ್ವದ ಜಾಗೃತಿ ಅಷ್ಟೇ. ಈ ಸ್ಥಿತಿ ಅಂತಕ್ಕಂಥದ್ದು ನಮ್ಮಲ್ಲಿ ದೈವತ್ವ ಅಂತಕ್ಕಂಥದ್ದು ಜಾಗೃತಿ ಮಾಡುತ್ತಷ್ಟೇ. ಇಲ್ಲಿಂದ ಮುಂದಕ್ಕೆ ಇನ್ನೂ ಪ್ರಯಾಣವಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸತ್ಯಪಯಣದಲ್ಲೂ ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್. ಈ ಸಹಸ್ರಾರ ಸ್ಥಿತಿಯನ್ನ ತಲುಪಿದ ನಂತರ ಅಷ್ಟಾದಶ ಅಂತಕ್ಕಂಥ ಸ್ಥಿತಿ ಬರ್ತದೆ. ಅದು ಬಂಗಾರದ ಬಣ್ಣದಲ್ಲಿದೆ. ಅಲ್ಲಿ ಪ್ರೇಮ ತತ್ವದಿಂದ ಕೂಡಿರ್ತಕ್ಕಂಥ ಅಷ್ಟಾದಶ ಸ್ಥಿತಿ ಇದೆ. ತದನಂತರ ನವಾಯಾಮಿ ಅಂತಕ್ಕಂಥ ಸ್ಥಿತಿ ಇರುತ್ತದೆ. ಅದರ ಬಣ್ಣ ತಿಳಿ ಗುಲಾಬಿ ಆಗಿರ್ತದೆ. ಇಲ್ಲಿ ಶಾಂತಿ ಮತ್ತು ಜ್ಞಾನತ್ವದಿಂದ ಕೂಡಿರ್ತಿದೆ. ಇನ್ನು ಮುಂದಿನ ಸ್ಥಿತಿಯಾದಂತಹ ದಶಾಹಾರ ಸ್ಥಿತಿ. ಆ ದಶಾಹಾರ ಸ್ಥಿತಿಯ ತಲುಪಿದಾಗ ವಿಶ್ವಾತ್ಮರಾಗ್ತಾರೆ. ಅದು ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಸರ್ವ ಲೋಕಗಳೊಡನೆ ಸಂಪರ್ಕವನ್ನ ಸಾಧಿಸ್ಲಿಕ್ಕೆ ಈ ಸ್ಥಿತಿಯನ್ನ ನಾವು ತಲುಪಬೇಕಾಗ್ತದೆ. ಸರ್ವಪ್ರಭ ಅಂದ್ರೆ 11ನೆಯ ಸ್ಥಿತಿ. ನೀಲಿ, ಗುಲಾಬಿ ಹಾಗೂ ಬಂಗಾರ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಈ ಸ್ಥಿತಿ ಪರಮಾತ್ಮನ ಕಾರ್ಯನಿಮಿತ್ತವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಪೂರ್ಣಾತ್ಮ ಸ್ಥಿತಿ ಇದಾಗಿದೆ. ತದನಂತರದ ಸ್ಥಿತಿ ಅಂದ್ರೆ ಸುಷುಪ್ತ ಸ್ಥಿತಿ. ಇದು ತಿಳಿ ನೀಲಿ ಹಾಗೂ ಬಂಗಾರ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಪರಮಾತ್ಮನ ಸ್ಥಿತಿ. ಇದು ಅಂತಿಮ ಸ್ಥಿತಿ, ಈ ಸುಷುಪ್ತ ಸ್ಥಿತಿ ಅಂತಕ್ಕಂಥದ್ದು ಅಂತ ತಿಳಿದಿದ್ದೀವಿ ಮಾಸ್ಟರ್ಸ್. ಮತ್ತೆ ಇವೆಲ್ಲವೂ ಕೂಡ ಸಹಸ್ರಾರ ಸ್ಥಿತಿ ಆದ ನಂತರ ಬರ್ತಕ್ಕಂಥ ಇವು ಇನ್ನು ಮೇಲೆ ಅದರ ಮೇಲೆ 6 ಸ್ಥಿತಿಗಳು. ಅದರ ಮಧ್ಯೆ ಮತ್ತೆ ಚಕ್ರಗಳಿವೆ. 7ರಿಂದ 8ನೇ ಚಕ್ರ, ಅಷ್ಟಾದಶ ಚಕ್ರ ತಲುಪೋದ್ರೊಳಗೆ 5 ಚಕ್ರಗಳಿವೆ. ಮತ್ತೆ 8ನೇ ಸ್ಥಿತಿಯಾದ ಅಷ್ಟಾದಶದಿಂದ ನವಾಯಾಮಿ ಸ್ಥಿತಿ ತಲುಪುವುದರ ಮಧ್ಯೆ 3 ಚಕ್ರಗಳಿವೆ. ನವಾಯಾಮಿಯಿಂದ ದಶಹರ ಸ್ಥಿತಿ ತಲುಪುವುದರ ಮಧ್ಯೆ 1 ಚಕ್ರವಿದೆ. ಆ ನಂತರದ ಪೂರ್ಣಾತ್ಮ ಸ್ಥಿತಿ ಸರ್ವಪ್ರಭ ಸ್ಥಿತಿಯಿಂದ ಸುಷುಪ್ತ ಸ್ಥಿತಿಯ ಮಧ್ಯೆ ಚಕ್ರಗಳಿರಲ್ಲ ಮಾಸ್ಟರ್ಸ್. ಪೂರ್ಣಾತ್ಮ ಹಾಗೂ ಪರಮಾತ್ಮನ ಸ್ಥಿತಿ ಪರಮಾತ್ಮನ ರೀತಿಯಲ್ಲಿ ಪೂರ್ಣಾತ್ಮ ಕಾರ್ಯನಿರ್ವಹಿಸುವುದರಿಂದ ಅಲ್ಲಿ ಮಧ್ಯಗಳು ಚಕ್ರಗಳಿಲ್ಲ ಮಾಸ್ಟರ್ಸ್. ಈ ರೀತಿಯಾದ ವಿಷಯಗಳನ್ನು ಸತ್ಯಪಯಣ ವಿಭಾಗದಲ್ಲಿ ತಿಳಿದಿದ್ವಿ ಮಾಸ್ಟರ್ಸ್. ಅದನ್ನೇ ಹೇಳ್ತಾರೆ, ನಾವು 7ನೇ ಸ್ಥಿತಿಯನ್ನ ತಲುಪಿದಾಗ ದೈವತ್ವದ ಜಾಗೃತಿ ಸ್ಥಿತಿ ಅಷ್ಟೇನೆ. ಅದ ನಂತರ ಪ್ರಾರಂಭ ಆಗ್ತದೆ ದೈವತ್ವದ ಪ್ರಯಾಣ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಸಹಜ ಶ್ವಾಸಕ್ರಿಯೆಯಲ್ಲಿ ಶ್ವಾಸವು ನಾಸಿಕದಿಂದ ಶ್ವಾಸಕೋಶದವರೆಗೆ ಮಾತ್ರ ಪ್ರವಹಿಸಿ ಪ್ರಾಣಶಕ್ತಿಯಾಗಿ ಮಾರ್ಪಾಟಾಗುತ್ತದೆ. ಇದು ಪ್ರತಿಯೊಬ್ಬ ಇಲ್ಲಿ ಏನು ನಾವು ಜೀವಿಸ್ತಕ್ಕಂಥ ಪ್ರತಿಯೊಂದು ಜೀವಿಯಲ್ಲೂ ನಡೀತಕ್ಕಂಥ ಕ್ರಿಯೆ. ಇದು ಪ್ರಾಣಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ವ್ಯಕ್ತಿಯು ಜೀವಂತವಾಗಿರಲು ಮತ್ತು ಸಹಜ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು ಇಷ್ಟು ಮಾತ್ರ ಸಾಕಾಗುತ್ತದೆ. ನಮ್ಮನ್ನ ಧ್ಯಾನಕ್ಕೆ ಬಂದಿರೋರ್ನ ಹೊರತಾಗಿ ಇರ್ತಕ್ಕಂಥವರಲ್ಲಿ ನಡೀತಕ್ಕಂಥ ಕ್ರಿಯೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಮಾಸ್ಟರ್ಸ್. ಯಾವುದಕ್ಕೆ? ಜೀವಂತವಾಗಿರ್ಲಿಕ್ಕೆ ಮತ್ತು ಸಹಜ ಕ್ರಿಯೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಇಷ್ಟು ಮಾತ್ರ ಸಾಕು. ಈ ಸಹಜ ಶ್ವಾಸಕ್ರಿಯೆಯನ್ನ ತದೇಕ ಚಿತ್ತದಿಂದ ನಿರಂತರ ಗಮನಿಸಲು ಪ್ರಾರಂಭಿಸಿದಾಗ ಶ್ವಾಸವು ಎಲ್ಲ ನರನಾಡಿಗಳಲ್ಲಿ ಪ್ರವಹಿಸುತ್ತಿರುವುದು ಗಮನಕ್ಕೆ ಬರುತ್ತದೆ. ಧ್ಯಾನಕ್ಕೆ ಕೂತಾಗ ನಡೀತಕ್ಕಂಥ ಕ್ರಿಯೆ ಇದು ಮಾಸ್ಟರ್ಸ್. ನಾವು ಧ್ಯಾನಕ್ಕೆ ಯಾಕೆ ಕೂರ್ಬೇಕು ಅಂದ್ರೆ ಮಾಸ್ಟರ್ಸ್, ನಾವು ಸಹಜ ಸ್ಥಿತಿಯಲ್ಲಿ ಇರ್ತೀವಿ. ಯಾವ ಸ್ಥಿತಿ? ಪ್ರಾಣಶಕ್ತಿಯಾಗಿ ಬದಲಾವಣೆ ಮಾಡ್ಕೊಂಡು ಸಹಜ ಜೀವನವನ್ನ ನಡೆಸ್ಲಿಕ್ಕೆ ನಾವು ಸಹಜ ಕ್ರಿಯೆಗಳನ್ನ ಎಷ್ಟು ಶಕ್ತಿ ಬೇಕೋ ಅಷ್ಟನ್ನ ಮಾತ್ರ ಪಡಿತಾ ಇರ್ತೀವಿ. ಆದ್ರೆ ಧ್ಯಾನಕ್ಕೆ ಕೂತಾಗ ನಮ್ಮ ಶ್ವಾಸವನ್ನ ತದೇಕ ಚಿತ್ತದಿಂದ ಗಮನಿಸುವುದರಿಂದ ನಮ್ಮ ಎಲ್ಲ ಶ್ವಾಸ ಅಂತಕ್ಕಂಥದ್ದು ಎಲ್ಲ ನರನಾಡಿಗಳಲ್ಲಿ ಪ್ರವಹಿಸುವುದು ನಮ್ಮ ಗಮನಕ್ಕೆ ಬರುತ್ತದೆ. ಹೀಗೆ ಪ್ರವೇಶಿಸುವ ಶ್ವಾಸವು ಪ್ರಾಣಶಕ್ತಿಯಾಗಿ ಪರಿವರ್ತನೆಗೊಂಡು ಎಲ್ಲ ನರನಾಡಿಗಳನ್ನು ಪ್ರಚೋದಿಸಿ ಚೈತನ್ಯ ಶಕ್ತಿಯು ಸರಾಗವಾಗಿ ಎಲ್ಲೆಡೆ ಹರಿಯುವಂತೆ ಮಾಡುತ್ತದೆ. ಅದಕ್ಕೋಸ್ಕರ ಧ್ಯಾನ ಅಂತಕ್ಕಂಥದ್ದು ನಮ್ಗೆ ಎಷ್ಟು ಅತಿ ಮುಖ್ಯ. ಧ್ಯಾನದ ಶಕ್ತಿ ಎಷ್ಟು ಮುಖ್ಯ. ಧ್ಯಾನದಿಂದ ನಮಗೆ ಏಕೆ ಶಕ್ತಿ ಬರುತ್ತದೆ, ರೋಗಗಳು ನಿವಾರಣೆ ಯಾಕಾಗ್ತದೆ ಅನ್ನೋದಕ್ಕೆಲ್ಲ ಮಾರ್ಗಗಳು ಇಲ್ಲಿದೆ ಮಾಸ್ಟರ್ಸ್. ಇದರಿಂದಾಗಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಪರಿಹಾರಗೊಂಡು ಶರೀರದ ಆರೋಗ್ಯವು ಸುಧಾರಿಸುತ್ತದೆ. ಮೊದಲನೇದಾಗಿ ಈ ಧ್ಯಾನಕ್ಕೆ ಕೂರ್ಬೇಕು, ನಮ್ಗೆ ಆರೋಗ್ಯ ಇಲ್ಲ ಹೇಗೆ ಅಂತ ಮಲ್ಕೊಂಡಾಗೂ ಕೂಡ ನಾವು ಶ್ವಾಸವನ್ನ ಗಮನಿಸಿದಾಗ ಸ್ವಲ್ಪ ಮಟ್ಟಿನ ಆರೋಗ್ಯವನ್ನು ಪಡಿಲಿಕ್ಕೆ ಸಾಧ್ಯತೆ ಇದೆ. ತದನಂತರ ಕುಳಿತುಕೊಂಡಾಗ ನಮ್ಮ ಸುಷುಪ್ತ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ಬೇಕು ಅಂತ ಹೇಳಿದ್ರೆ ಕುಳಿತೇ ಧ್ಯಾನವನ್ನ ಮಾಡ್ಬೇಕಾಗ್ತದೆ. ಇಲ್ಲವಾದ್ರೆ ನಾವು ಹೇಗೆ ನೀರನ್ನ ಬಾಟಲಿಯಲ್ಲಿ ತೆಗೆದುಕೊಂಡಂತ ನೀರನ್ನ ನೇರವಾಗಿ ಇಟ್ಟಾಗ ಮಾತ್ರ ಉಳಿತದೆ. ಅದೇ ಮಲಗಿಸಿದ್ರೆ ಏನಾಗುತ್ತದೆ ಮಾಸ್ಟರ್ಸ್, ಎಲ್ಲ
ಚೆಲ್ಲಿ ಹೋಗ್ತದೆ. ಅದೇ ರೀತಿಯಾಗಿ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗ್ಬೇಕಂದ್ರೆ ನಾವು ಧ್ಯಾನದ ಮುಖಾಂತರ ಪಡೆದುಕೊಂಡಂತ ಶಕ್ತಿ ನಾವು ಬಾಟ್ಲಿಯಲ್ಲಿ ಹೇಗೆ ನೀರನ್ನ ಸಂಗ್ರಹಣೆ ಇಟ್ಕೋತೀವೋ ಅದೇ ರೀತಿಯಾಗಿ ನಮ್ಮಲ್ಲಿ ಸಂಗ್ರಹ ಆಗಿ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ಬೇಕು ಅಂದ್ರೆ ನಾವು ಕುಳಿತೇ ಧ್ಯಾನ ಮಾಡ್ಬೇಕು ಮಾಸ್ಟರ್ಸ್. ಕುಳಿತು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ವೇಗವಾಗಿ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿಗೊಳ್ಳಿಕ್ಕೆ ಶಕ್ತಿಯನ್ನ ಕೊಟ್ಟಂಗ ಆಗ್ತದೆ ಮಾಸ್ಟರ್. ಇನ್ನು ಆಳವಾಗಿ ಗಮನಿಸಲು ಅಭ್ಯಸಿಸಿದಾಗ, ತಪಸ್ಸಿನಂತೆ ಸಾಧನೆಯಲ್ಲಿ ತೊಡಗಿಕೊಂಡಾಗ ಆ ಶ್ವಾಸವು ನಾಸಿಕದಿಂದ ಬೆನ್ನು ಹುರಿಯ ತುದಿಯವರೆಗೂ ಹರಿದಾಡುವುದನ್ನು ಅರಿಯಬಹುದು. ನಮ್ಮ ಬೆನ್ನು ನಾವು ಹೆಚ್ಚು ತಪಸ್ಸಿನಂತೆ ಸಾಧನೆ ಹೆಚ್ಚು ಮಾಡಿದಾಗ ಈ ಪ್ರಯೋಜನವನ್ನ ನಾವು ಪಡೆಯಬಹುದು. ಅಂದ್ರೆ ಈ ಶ್ವಾಸ ಅಂತಕ್ಕಂಥದ್ದು ಬರೀ ನಾಸಿಕದಲ್ಲಿ ಇರಲ್ಲ, ಬೆನ್ನು ಹುರಿಯ ತುದಿಯವರೆಗೂ ಹರಿದಾಡೋದನ್ನ ನಮ್ಮ ಗಮನಕ್ಕೆ ಬರ್ತಾ ಹೋಗ್ತದೆ. ಆ ಅರಿವು ನಮಗೆ ಬರ್ತದೆ. ಹೀಗೆ ಪ್ರವಹಿಸುವ ಶ್ವಾಸವು ಇಡನಾಡಿಯಲ್ಲಿ ಸ್ವಲ್ಪ ಸಮಯ, ಪಿಂಗಳ ನಾಡಿಯಲ್ಲಿ ಸ್ವಲ್ಪ ಸಮಯ ಹರಿದಾಡುವುದರ ಅರಿವು ಮೂಡುತ್ತದೆ. ಧ್ಯಾನಕ್ಕೆ ಬಂದ ನಂತರ ಗೊತ್ತಾಗಿದೆ ನಮಗೆ ಇವಾಗ ಯಾವ ಶ್ವಾಸ ನಡೀತದೆ ಅನ್ನೋ ಜ್ಞಾನ ಇಡನಾಡಿಯಲ್ಲಿ ನಡೀತಾ ಇದೆಯಾ ಅಥವಾ ಪಿಂಗಳ ನಾಡಿಯಲ್ಲಿ ನಡೀತಾ ಇದೆಯಾ ಅನ್ನೋ ಜ್ಞಾನ ನಮಗೆ ಬಂದಿದೆ. ಅರಿವಿನಿಂದ ಈ ಪ್ರಕ್ರಿಯೆಯನ್ನು ಗಮನಿಸಿದಾಗ ಶ್ವಾಸ, ಶರೀರ ಮತ್ತು ಮನಸ್ಸಿನ ನಡುವೆ ಇರುವ ಸಂಬಂಧವು ಅರಿವಾಗುತ್ತದೆ. ಈಗ ನಾವು ಶರೀರ ಸ್ಥಿತಿಯಲ್ಲಿದ್ದೀವೋ, ಮನಸ್ಸು ಕೆಲಸ ಮಾಡ್ತಾ ಇದೆಯೋ, ಬುದ್ಧಿ ಕೆಲಸ ಮಾಡ್ತಾ ಇದೆಯೋ ಅನ್ನೋ ಜ್ಞಾನನೂ ಕೂಡ ನಮ್ಗೆ ಬರ್ತಾ ಹೋಗ್ತದೆ ಮಾಸ್ಟರ್ಸ್. ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಗುಣಗಳಾಗಿ ಮೂಡುತ್ತವೆ. ನಮ್ಮಲ್ಲಿ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಈ ಶ್ವಾಸವನ್ನ ಗಮನಿಸ್ತಾ ಹೋದಾಗ ಆ ಅರಿವು ನಮಗೆ ಬಂದಾಗ ಈ ಮನಸ್ಸಿನಲ್ಲಿ ಆಲೋಚನೆಗಳು ಎಲ್ಲಿ ಮೂಡ್ತದೆ ಮಾಸ್ಟರ್ಸ್? ಮನಸ್ಸಿನಲ್ಲೇ. ಆ ಮನಸ್ಸಿನಲ್ಲಿ ಮಾಡ್ತಕ್ಕಂತಹ ಆಲೋಚನೆಗಳು ಇದು ಸರಿನಾ ತಪ್ಪ, ಇದು ಅಲ್ಲದ ಆಲೋಚನೆ ಆದ್ರೆ ನಮಗೆ ಸಂಬಂಧವಿಲ್ಲದ್ದು ಅದನ್ನ ಅಂತ ಹೇಳ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ ಮಾಸ್ಟರ್ಸ್. ಆಗ ನಮ್ಮಲ್ಲಿ ಉಳಿತಕ್ಕಂಥದ್ದು ಬರೀ ಉತ್ತಮ ಗುಣಗಳೇ ಉಳ್ಕೊಂಡಾಗ ನಾವು ದೈವತ್ವದ ಸ್ಥಿತಿಗೆ ಹೋಗ್ಲಿಕ್ಕೆ ಇದೆಲ್ಲದೂ ಕೂಡ ಕಾರಣವಾಗ್ತದೆ. ಈ ಗುಣಗಳು ಪ್ರತಿ ಮಾನವರಲ್ಲಿ ಅಡಗಿರುವ ಪುರುಷ ತತ್ವ ಹಾಗೂ ಸ್ತ್ರೀ ತತ್ವದ ಜಾಗೃತಿಯನ್ನು ಮೂಡಿಸಿ ವ್ಯಕ್ತಿಯ ಸ್ವಭಾವವಾಗಿ ಬಾಹ್ಯದಲ್ಲಿ ವ್ಯಕ್ತಗೊಳ್ಳುತ್ತದೆ. ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಗುಣಗಳು ಮಾತ್ರ ನಮ್ಮಲ್ಲಿ ಉಳ್ಕೊಳ್ತದೆ. ಸಲ್ಲದ ಆಲೋಚನೆಗಳು ನಮ್ಮಿಂದ ಎಲ್ಲ ಹೊರ ಹೋಗ್ತದೆ. ಆಗ ಏನಾಗ್ತದೆ, ಅವೇ ನಾವಾಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ಗುಣಗಳು ನಮ್ಮಲ್ಲಿ ತಂತಾನೆ ವ್ಯಕ್ತವಾಗ್ತಾ ಹೋಗ್ತದೆ. ಆ ಸ್ವಭಾವಗಳೇ ನಾವಾಗ್ತೀವಿ. ಅವೇ ಬಾಹ್ಯದಲ್ಲಿ ವ್ಯಕ್ತಪಡ್ತವೆ. ನಿರಂತರ ಸಾಧನೆಯ ಫಲವಾಗಿ ಪಿಂಗಳ ನಾಡಿಗಳಲ್ಲಿ ಸ್ವಲ್ಪ ಸಮಯ ಹರಿದಾಡುತ್ತಿದ್ದ ಪ್ರಾಣಶಕ್ತಿಯು ಸಮನ್ವಯಗೊಂಡು ಸುಷುಮ್ನ ನಾಡಿ ಉತ್ತೇಜಿತಗೊಳ್ಳುತ್ತದೆ. ಈ ರೀತಿಯಾಗಿ ಮತ್ತು ಪಿಂಗಳ ನಾಡಿಗಳಲ್ಲಿ ಸ್ವಲ್ಪ ಹರಿದಾಡ್ತಿದ್ದಂತಹ ಪ್ರಾಣಶಕ್ತಿ ಯಾವಾಗ ಸಮನ್ವಯಗೊಳ್ಳುತ್ತೋ ಅದು ಸಮನ್ವಯಗೊಂಡಾಗ ಈ ಸುಷುಮ್ನ ನಾಡಿ ಅಂತಕ್ಕಂಥದ್ದು ಉತ್ತೇಜನಗೊಳ್ಳುತ್ತದೆ. ಸುಷುಮ್ನ ನಾಡಿಯ ಜಾಗೃತಿ ಎಂದರೆ ಕುಂಡಲಿನಿ ಶಕ್ತಿಯ ಜಾಗೃತಿ. ಈ ಸುಷುಮ್ನ ನಾಡಿಯನ್ನು ನಾವು ಜಾಗೃತಗೊಳಿಸ್ಕೊಂಡಿದೀವಿ ಧ್ಯಾನದ ಮುಖಾಂತರ ಅಂದ್ರೆ ನಾವು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ಳಿಕ್ಕೆ ನಾವು ಮೆಟ್ಟಿಲನ್ನ ಹತ್ತಿದೀವಿ ಅಂತಾನೆ ಮಾಸ್ಟರ್ಸ್. ಹೀಗೆ ಜಾಗೃತಗೊಂಡ ಕುಂಡಲಿನಿ ಶಕ್ತಿಯ ಮೂಲ ಆಧಾರ ಚಕ್ರವನ್ನು ಭೇದಿಸಿ ಸಹಸ್ರಾರವನ್ನು ತಲುಪುತ್ತದೆ. ಹೀಗೆ ಕುಂಡಲಿನಿ ಜಾಗೃತಗೊಂಡಂತಹ ಕುಂಡಲಿನಿ ಶಕ್ತಿ ಈ 6 ಚಕ್ರಗಳನ್ನ ದಾಟಿ ಸಹಸ್ರಾರ ಸ್ಥಿತಿಯಲ್ಲಿ ಚಿಮ್ಮುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದುವರೆಗೆ ಈ ಜ್ಞಾನವನ್ನ ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ವೇದಿಕೆಗೆ, ಇದುವರೆಗೆ ಈ ಜ್ಞಾನವನ್ನು ಆಲಿಸಿದಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, ದೇವರುಗಳಿಗೆ ನಮಿಸುತ್ತಾ ಮಾಸ್ಟರ್ಸ್ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಅಂತ್ಯಗೊಳಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.